ದರ್ಶನ್ ಸರ್ ಈಗ ಅಷ್ಟೇ ಅಲ್ಲ, ಇನ್ನು ಮುಂದೆಯೂ ಜಾಮೀನಿಗೆ ಅರ್ಜಿ ಹಾಕಿದ್ರೆ ಆ ಜಾಮೀನು ವಜಾ ಆಗತ್ತೆ. ಜಾಮೀನು ಸುಪ್ರೀಂ ಕೋರ್ಟ್ ನಿರಾಕರಿಸುತ್ತೆ. ಸರ್ಕಾರದ ಪರ ವಕೀಲರಿಗೆ ಜೈ ಅನ್ನುತ್ತೆ. ಯಾಕೆ ಅಂತ ಒಂದು ಬಾರಿ ಈ ವಿಚಾರಗಳನ್ನ ನಿಮ್ಮ ಮುಂದೆ ಹೇಳ್ಬಿಡ್ತೀನಿ. ಅಷ್ಟೇ ಅಲ್ಲ, ಸಿಕ್ಕಿರುವ ಸಾಕ್ಷಿಗಳು ಎಷ್ಟು ಸಾಕ್ಷಿಗಳು ಇನ್ನು ಬಾಕಿ ಇವೆ, ಪ್ರತಿ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. ಎಷ್ಟೋ ರಾಜಕಾರಣಿಗಳು ಹತ್ಯೆ ಮಾಡ್ತಾರೆ, 6 ತಿಂಗಳಲ್ಲಿ ಹೊರಗಡೆ ಬರ್ತಾರೆ, ಬೇಲ್ ಮೇಲೆ ಹೊರಗಡೆ ಇರ್ತಾರೆ. ಆದ್ರೆ ನಟ ದರ್ಶನ್ ರವರಿಗೆ ಮಾತ್ರ ಯಾಕಿಂತಹ ಅಗ್ನಿ ಪರೀಕ್ಷೆ ನಡೀತಿದೆ, ಯಾಕಿಂತಹ ಜೀವಧಾನದ ಪರೀಕ್ಷೆ ನಡೀತಿದೆ? ರಾಜ್ಯದಲ್ಲಿ ನಡೀತಿರೋದಾದ್ರೂ ಏನು? ದರ್ಶನ್ ರವರಿಗೆ ಸಂಬಂಧಪಟ್ಟಿರುವ ಹಾಗೆ 10 ಸಾಕ್ಷಿಗಳಲ್ಲಿ ಏನೇನಿದೆ? ದರ್ಶನ್ ರವರಿಗೆ ಕಂಟಕವಾಗುವ 2 ಸಾಕ್ಷಿಗಳು ಎಷ್ಟು ಪ್ರಬಲವಾಗಿವೆ? 262 ಸಾಕ್ಷಿಗಳಲ್ಲಿ 10 ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿರುವಂತಹ, ನ್ಯಾಯಾಲಯಕ್ಕೆ ನೀಡಬೇಕಾಗಿರುವಂತಹ ಸಾಕ್ಷಿಗಳು 10 ಸಾಕ್ಷಿಗಳಿಗ ಕಲೆಕ್ಟ್ ಆಗಿವೆ. ಈ 10 ಸಾಕ್ಷಿಗಳನ್ನ ತನಿಖಾ ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ದಾರೆ. ಇದರಲ್ಲಿ ದರ್ಶನ್ ರವರಿಗೆ ಆಪತ್ತು ತರುವ 2 ಸಾಕ್ಷಿಗಳು ಯಾವುವು? ಇನ್ನು ಎಷ್ಟು ಸಾಕ್ಷಿಗಳು ಬಾಕಿ ಇದೆ? 252 ಸಾಕ್ಷಿಗಳು ಬಾಕಿ ಉಳಿದಿವೆ. ಬನ್ನಿ, ದರ್ಶನ್ ರವರಿಗೆ ಸಂಬಂಧಪಟ್ಟಿರುವ ಹಾಗೆ ಈ ಮಾಹಿತಿಯಲ್ಲಿ ಇಂಚಿಂಚು ಮಾಹಿತಿಯನ್ನ ಬಗೆದು ನಿಮ್ಮ ಮುಂದೆ ಇಡ್ತೇನೆ. 262 ಸಾಕ್ಷಿಗಳಲ್ಲಿ 252 ಸಾಕ್ಷಿಗಳು ಬಾಕಿ ಉಳಿದಿವೆ. 10 ಸಾಕ್ಷಿಗಳು ಕಲೆಕ್ಟ್ ಮಾಡಲಾಗಿದೆ. 10 ಸಾಕ್ಷಿಗಳಲ್ಲಿ ಯಾವ್ಯಾವ ಸಾಕ್ಷಿಗಳು ಪ್ರಬಲವಾಗಿವೆ ಅನ್ನೋದನ್ನ ನಿಮ್ಮ ಮುಂದೆ ಪ್ರಸಾರ ಪಡಿಸ್ತೀನಿ. ನೋಡಿ, ಮೊದಲನೇದಾಗಿ DNA ಪರೀಕ್ಷೆ ಆಗಿದೆ. ದರ್ಶನ್ ಸರ್ ಅವರಿಗೆ ಅವರ ಬಟ್ಟೆಗೆ ತಗುಲಿದ ರಕ್ತ ಮತ್ತು ದರ್ಶನ್ ಸರ್ ಅವರು ಅವರ ಬಟ್ಟೆಗೆ ತಗಲಿಸಿಕೊಂಡಂತಹ ರಕ್ತದಲ್ಲಿರುವ DNA, ಅದರ ಜೊತೆಗೆ ರೇಣುಕಾ ಸ್ವಾಮಿಯ ಹತ್ಯೆ ಜಾಗದಲ್ಲಿ ರೇಣುಕಾ ಸ್ವಾಮಿಯ ರಕ್ತ ಬಿದ್ದಿರುವ DNA ಸೇಮ್ ಆಗಿ ಕಾಣಿಸ್ಕೊಂಡಿದೆ. ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ನ್ಯಾಯಾಲಯಕ್ಕೆ ಗೊತ್ತಾಗ್ತಿದೆ ದರ್ಶನ್ ಸರ್ ಈ ಹತ್ಯೆ ಕೇಸ್ನಲ್ಲಿ ಭಾಗಿಯಾಗಿದ್ರ ಅನ್ನುವ ಸಂಶಯ ಮೂಡ್ತಿದೆ. ಆದ್ರೆ ಇನ್ನೊಂದು ಕಡೆ ಪ್ರಬಲವಾಗಿ ವಾದವಾಗ್ತಾ ಇದೆ ದರ್ಶನ್ ಸರ್ ಅವರ ಪರವಾಗಿರುವ ವಕೀಲರ ವಾದ. DNA 2 ಪರೀಕ್ಷೆ ಆದ್ರೆ ಆ ರಕ್ತದ ಬಟ್ಟೆಗಳಲ್ಲಿವೆ ಅನ್ನುವಂತಹ ಪರೀಕ್ಷೆಯನ್ನ ಈಗ ದರ್ಶನ್ ಸರ್ ಅವರ ಪರವಾಗಿರುವ ವಕೀಲರು ವಾದ ಮಾಡ್ತಾ ಇದ್ದಾರೆ. ಅದು ಒಂದು ಸಾಕ್ಷಿ ದರ್ಶನ್ ರವರಿಗೆ ಕಂಟಕವಾಗುತ್ತಾ, ಇಲ್ಲ ಆ ಕಂಟಕವಾಗಿರುವ ಸಾಕ್ಷಿಯನ್ನ ಸೃಷ್ಟಿ ಮಾಡಿರುವವರಿಗೆ ಕಂಟಕವಾಗುತ್ತಾ ಅನ್ನೋದನ್ನು ನ್ಯಾಯಾಲಯದ ಮೂಲಕವೇ ತಿಳಿದುಕೊಳ್ಳಬೇಕಾಗಿದೆ. ಅಷ್ಟೇ ಅಲ್ಲ, ಇನ್ನು 2ನೆಯ ಸಾಕ್ಷಿ ದರ್ಶನ್ ರವರಿಗೆ ಆಪತ್ತು ತಂದೊಡ್ಡುವ ಈ ಸಾಕ್ಷಿ ಬಹಳ ದೊಡ್ಡ ಮಟ್ಟದಲ್ಲಿ ಸಾಕ್ಷಿ ಸೃಷ್ಟಿಯಾಗಿದೆ. ಯಾವುದಪ್ಪ ಅಂದ್ರೆ ಅದೇ ನೋಡಿ, ಈ CCTV ದೃಶ್ಯ. 3 ಸೆಕೆಂಡ್ CCTV ದೃಶ್ಯದಲ್ಲಿ ದರ್ಶನ್ ಸರ್ ಅವರ ಓಡಾಟವೂ ಕೂಡ ಅಲ್ಲಿ ಕಾಣಿಸಿಕೊಂಡಿದೆ ಅಂತೆ. ಹಾಗಾಗಿ 10 ಸಾಕ್ಷಿಗಳಲ್ಲಿ ಈ ಸಾಕ್ಷಿಯು ಕೂಡ ದರ್ಶನ್ ಸರ್ ಅವರಿಗೆ ಕಂಟಕ ತಂದೊಡ್ಡುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ಅದು ಯಾವಾಗ ಓಡಾಟ ನಡೆಸಿದ್ರು, ಯಾವ ಸಂದರ್ಭದಲ್ಲಿ ಓಡಾಟ ನಡೆಸಿದ್ರು, ರೇಣುಕಾ ಸ್ವಾಮಿಯ ಹತ್ಯೆ ನಡೆಯುವ ದಿನವೇ ಆ ಓಡಾಟ ನಡೆದಿದೆಯಾ ಅನ್ನೋದನ್ನ ಪ್ರಬಲವಾಗಿ ವಾದ ಮಾಡ್ತಾ ಇದ್ದಾರೆ ದರ್ಶನ್ ಸರ್ ಅವರ ಪರವಾಗಿರುವ ವಕೀಲರು. ವಾದ ಪ್ರತಿವಾದಗಳು ನಡೆಯುತ್ತಲೇ ಇದೆ. ಇನ್ನೊಂದು ಸಾಕ್ಷಿ ಫೋಟೋ ದೃಶ್ಯ. ರೇಣುಕಾ ಸ್ವಾಮಿ ಕೈ ಒಡ್ಡಿ ಕೈ ಮುಗಿದು ಪ್ರಾಣ ಭಿಕ್ಷೆ ಕೇಳ್ತಾ ಇರುವಂತಹ ಫೋಟೋಗಳು ಈ ಆರೋಪಿಗಳ ಮೊಬೈಲ್ಸ್ ನಲ್ಲಿ ಸಿಕ್ಕಿದೆ. ಸೊ ಈ ಫೋಟೋ ನಿಜವಾ ಅಥವಾ ಇದನ್ನ ಕ್ರಿಯೇಟ್ ಮಾಡಲಾಗಿದೆಯಾ ಅನ್ನುವ ವಾದವೂ ಕೂಡ ದರ್ಶನ್ ಸರ್ ಅವರ ಪರವಾಗಿರುವ ವಕೀಲರಲ್ಲಿದೆ. ಇನ್ನು ಮೆಜೆಸ್ಟಿಕ್ ಅಂದ್ರೆ ಹೇಳಿಕೆ, ಯಾವ್ಯಾವ ರೀತಿ ಹೇಳಿಕೆಗಳನ್ನ ನೀಡಿದ್ದಾರೆ ಅನ್ನೋದ್ರ ಮೇಲೂ ಕುತೂಹಲಕಾರಿ ವಿಚಾರ ಇದೆ. ಇನ್ನು ಕೃತ್ಯಕ್ಕೆ ಬಳಸಿದ ಮಾರಕಾಸ್ತ್ರಗಳನ್ನ ಯಾರ್ಯಾರು ಮುಟ್ಟಿದ್ದಾರೆ, ಅವರ ಫಿಂಗರ್, ಅದನ್ನು ಕೂಡ ಪರೀಕ್ಷೆ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ತಿಳಿಸಲಾಗ್ತಾ ಇದೆ. ಇನ್ನು ಕಣ್ಣಿನ ಪರೀಕ್ಷೆ, ಸಾಕಷ್ಟು 10 ಸಾಕ್ಷಿಗಳಲ್ಲಿ ಪ್ರಬಲವಾಗಿ ದರ್ಶನ್ ಸರ್ ಅವರ ವಿರುದ್ಧ ನಿಂತಿರುವ 2 ಸಾಕ್ಷಿಗಳು ಯಾವುವು ಅಂದ್ರೆ ಅದೇ ನೋಡಿ, DNA, ರಕ್ತದ DNA. ದರ್ಶನ್ ಸರ್ ಅವರ ಬಟ್ಟೆಗೆ ತಗುಲಿದ ರಕ್ತದಲ್ಲಿ ಮತ್ತು ರೇಣುಕಾ ಸ್ವಾಮಿಯ ರಕ್ತ 2 DNA ಒಂದೇ ಆಗಿದೆ. ದರ್ಶನ್ ಸರ್ ಅವರು ರೇಣುಕಾ ಸ್ವಾಮಿಯ ಹತ್ಯೆ ಮಾಡುವ ಸಂದರ್ಭದಲ್ಲಿ ಅಲ್ಲೇ ಇದ್ದರು ಅನ್ನೋದಕ್ಕೆ ಈ DNA ಸಾಕ್ಷಿ ಅನ್ನುವ ರೀತಿಯಲ್ಲಿ ತನಿಖಾ ಅಧಿಕಾರಿಗಳು ತೋರಿಸುವ ಲೆಕ್ಕಾಚಾರ ಇದೆ. ಅದಕ್ಕೆ ವಿರೋಧವಾಗಿ ದರ್ಶನ್ ಸರ್ ಅವರ ಪರ ವಕೀಲರು ಕೂಡ ರಕ್ತ ಅಂಟಿದ ಬಟ್ಟೆಗಳು ಎಲ್ಲಿವೆ ಮತ್ತು ಆ ಬಟ್ಟೆಗಳು ಯಾವುವು, ದರ್ಶನ್ ಸರ್ ಅವರು ಓಡಾಟ ಮಾಡಿದ ದೃಶ್ಯದಲ್ಲಿರುವ ಬಟ್ಟೆಗಳು ಅವೆಯಾ ಅಥವಾ ಬದಲಾಗಿದೆಯಾ ಅನ್ನುವ ಸಾಕಷ್ಟು ಇಂಚಿಂಚು ಮಾಹಿತಿಗಳನ್ನ
ದರ್ಶನ್ ಸರ್ ಅವರ ಪರವಾಗಿರುವ ವಕೀಲರು ಕೂಡ ಲೆಕ್ಕ ಹಾಕ್ತಾ ಇದ್ದಾರೆ. ಇದು ಕಾನೂನಿನ ಲೆಕ್ಕಾಚಾರದಲ್ಲಿ ವಕೀಲರ ಮಧ್ಯದಲ್ಲಿ ಯುದ್ಧವೇ ನಡೀತಾ ಇದೆ. ದರ್ಶನ್ ಸರ್ ಅವರು ತಪ್ಪಿಸಿಕೊಳ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಅನ್ನೋ ಲೆಕ್ಕಾಚಾರವನ್ನ ಸರ್ಕಾರದ ಪರ ವಕೀಲರು ನ್ಯಾಯಾಧೀಶರ ಮುಂದೆ ಇಟ್ರು. ಸರ್ಕಾರದ ಪರ ವಕೀಲರು ಹೇಳ್ತಾ ಇರುವಂತಹ ಮಾತೇನು ಅಂದ್ರೆ, ಇಲ್ಲಿದೆ ನೋಡಿ, ಅದಕ್ಕಾಗಿಯೇ ಜಾಮೀನನ್ನ ಪ್ರತಿ ಬಾರಿಯೂ ಕೂಡ ದರ್ಶನ್ ಸರ್ ಅವರಿಗೆ ವಜಾ ಮಾಡಲಾಗುತ್ತೆ. ಆ ಕಾರಣ ಆ ಸರ್ಕಾರದ ಪರ ವಕೀಲರು ಇಡ್ತಾ ಇರುವಂತಹ ಆ ವಿಚಾರ ಏನಂದ್ರೆ ಅದೇ ಈ ವಿಚಾರ. ದರ್ಶನ್ ಸರ್ ಅತಿ ದೊಡ್ಡ ನಾಯಕ ನಟ, ಚಿತ್ರರಂಗದಲ್ಲಿ ಅತಿ ಶೇಖರಿಸುವಂತಹ ನಟ ಮತ್ತು ಇಡೀ ಚಿತ್ರರಂಗವನ್ನೇ ಅಲ್ಲಾಡಿಸುವಂತಹ ನಟ, ಮಾಸ್ ಅಂಡ್ ಮಸಸ್ ಅಪೀರಿಯರ್ ಇರೋ ಸ್ಟಾರ್ ಮತ್ತು ರಾಜಕಾರಣಿಗಳ ಸಹಕಾರ ಇರುವ ಶಕ್ತಿ ಇರುವ ಪ್ರಬುದ್ಧ ನಾಯಕ ನಟ. ಹಾಗಾಗಿ ಜಾಮೀನನ್ನ ಕೊಟ್ಟರೆ 252 ಸಾಕ್ಷಿಗಳು ಬಾಕಿ ಇರುವ ಅಷ್ಟು ಸಾಕ್ಷಿಗಳು ನಾಶ ಮಾಡಿದ್ರೆ ಸಾಕ್ಷಿಗಳು ನಾಶವಾಗಿ ಹೋಗುತ್ತೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ಜಾಮೀನನ್ನ ಪ್ರತಿ ಕ್ಷಣವೂ ಕೂಡ ಪ್ರತಿ ಜಾಮೀನಿನ ಅರ್ಜಿಯೂ ಕೂಡ ವಜಾ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್. ನಿಮಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಸರ್ಕಾರದ ಪರ ವಕೀಲರು ನ್ಯಾಯಾಧೀಶರ ಮುಂದೆ ವಾದ ಮಾಡೋದಿಷ್ಟೇ, 252 ಸಾಕ್ಷಿಗಳನ್ನ ತಲೆ ಹಾಕಬೇಕಾಗಿದೆ, ಅದಕ್ಕೆ ಇನ್ನೂ 1 ವರ್ಷಗಳ ಕಾಲ ನನಗೆ ಸಮಯ ಬೇಕಾಗಿದೆ. ಅಷ್ಟೇ ಅಲ್ಲದೆ ನೀವು ದರ್ಶನ್ ಸರ್ ಅವರಿಗೆ ಜಾಮೀನು ಕೊಟ್ರೆ ಖಂಡಿತವಾಗಿಯೂ ಆಗ ಸಾಕ್ಷಿಗಳು ನಾಶ ಆಗತ್ತೆ ಅನ್ನೋ ಲೆಕ್ಕಾಚಾರವನ್ನ ಮುಂದಿಡ್ತಾ ಇದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇದನ್ನ ಸುಪ್ರೀಂ ಕೋರ್ಟ್ ಜಾಮೀನು ಕೊಟ್ಟದ್ದಕ್ಕಾಗಿ ಸಾಕ್ಷಿಗಳ ನಾಶ ಆದುವು ಅಂತ ಇದು ಅಪವಾದವಾಗಬಾರದು ಅನ್ನೋ ಕಾರಣಕ್ಕೆ ದರ್ಶನ್ ಸರ್ ಅವರಿಗೆ ಜಾಮೀನು ವಜಾಗೊಳಿಸಿದೆ. 1 ವರ್ಷದಲ್ಲಿ ನೀವು ಅಷ್ಟು ಸಾಕ್ಷಿಗಳನ್ನ ಕಲೆ ಹಾಕಬೇಕು ಅಂತ ನ್ಯಾಯಾಲಯ ಗಂಭೀರವಾಗಿ ಸರ್ಕಾರದ ಪರ ವಕೀಲರಿಗೆ ಮತ್ತು ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತಹ ಅಧಿಕಾರಿಗಳಿಗೆ ಸುಳಿವು ಕೊಟ್ಟಿದೆ ಮತ್ತು ಆದೇಶ ನೀಡಿದಂತೆ ಮಾಡಿದೆ. ಇನ್ನು ದರ್ಶನ್ ಸರ್ ಅವರು ಇನ್ನೂ 1 ವರ್ಷ ಜೈಲಿನಲ್ಲೇ ಇದ್ದು ಜೈಲಿನ ವಾಸವೇ ಮಾಡಿ ನಂತರ ಅವರು ಮತ್ತೆ 1 ವರ್ಷದ ನಂತರ ಅಂದ್ರೆ ಮೇ 15ನ ನಂತರ, ಇವತ್ತು ಮೇ 15 ತೀರ್ಪು ಬಂತು. ಏನ್ ತೀರ್ಪು ಬಂತು? ತೀರ್ಪು ಅಂದ್ರೆ ಏನು? ಅವರಿಗೆ ಜಾಮೀನು ಸಿಗಲಿಲ್ಲ, 1 ವರ್ಷ ಜಾಮೀನು ಅರ್ಜಿ ಹಾಕುವ ಹಾಗಿಲ್ಲ. ಹಾಗಾಗಿ ಮೇ 15 ನಂತರ 2027ರಲ್ಲಿ ಅವರು ಅರ್ಜಿಯನ್ನ ಹಾಕಬಹುದು, ನನಗೆ ಜಾಮೀನು ಕೊಡಿ ಅಂತ. ಆಗ ಯಾವ ರೀತಿ ಅರ್ಜಿಯನ್ನ ಹಾಕಬಹುದು? ವರ್ಷದ ಗಳಿಗೆಯು ಮೀರಿ ಹೋಯ್ತು. 252 ಸಾಕ್ಷಿಗಳನ್ನ ಇನ್ವೆಸ್ಟಿಗೇಷನ್ ಅಧಿಕಾರಿಗಳು ಸಾಕ್ಷಿಗಳನ್ನ ಕಲೆ ಹಾಕಿಲ್ಲ ಮತ್ತು ಸರ್ಕಾರದ ಪರ ವಕೀಲರು ಕೂಡ ಕಲೆ ಹಾಕಿಲ್ಲ. ಸ್ವಾಮಿ, ನನಗೆ ಸಮಯ ವಿಳಂಬ ಆಗ್ತಿದೆ, ನನ್ನ ಹೊರಗೆ ಬಿಡಿ ಅಂತ ಜಾಮೀನು ಅರ್ಜಿಯನ್ನ ದರ್ಶನ್ ಸರ್ ಕೋರಬಹುದು ಅನ್ನುವಂತ ಒಂದು ಅಪ್ಪನೆಯನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಹಾಗಿದ್ರೆ ನ್ಯಾಯಾಲಯವು 252 ಸಾಕ್ಷಿಗಳನ್ನ 1 ವರ್ಷದಲ್ಲಿ ಕಲೆ ಹಾಕಿ ಅಂತ ಹೇಳಿದೆ, ಆಗಬೇಕು ಅಂತ ಹೇಳಿದೆ. ಆದ್ರೆ 252 ಸಾಕ್ಷಿಗಳನ್ನ 1 ವರ್ಷದಲ್ಲಿ ಕಲೆ ಹಾಕಕ್ಕಾಗುತ್ತಾ? ಇದನ್ನ ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಯೋಚನೆ ಮಾಡಿದ್ರೆ ಬಹಳ ಕಠಿಣಕರವಾಗಿದೆ. ಯಾಕಂದ್ರೆ 252 ಸಾಕ್ಷಿಗಳು ಸುಮಾರು 2 ರಿಂದ 2.5-3 ವರ್ಷಗಳ ತನಕವೂ ಕೂಡ ಸಾಕ್ಷಿಗಳನ್ನ ಹುಡುಕುವುದರಲ್ಲೇ ಕಾಲ ಹೋಗುತ್ತೆ. ಹಾಗಿರಬೇಕಾದ್ರೆ ನಟ ದರ್ಶನ್ ಸರ್ ಅವರು ಮೇ 15, 2027ರಲ್ಲಿ ಜಾಮೀನಿಗೆ ಅರ್ಜಿ ಕೋರಿ ವಿಚಾರಣೆ ನಡೆಸ್ತಾರೆ ನ್ಯಾಯಾಲಯದಲ್ಲಿ. ಆಗ ಜಾಮೀನು ಕೊಟ್ಟುಬಿಡುತ್ತಾ ಸುಪ್ರೀಂ ಕೋರ್ಟ್? ಆಗ ಮತ್ತೆ ಸರ್ಕಾರದ ಪರ ವಕೀಲರು ವಾದ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ನಡೆಸುವ ಅಧಿಕಾರಿಗಳು ವಾದ ಮಾಡ್ತಾರೆ. ಸ್ವಾಮಿ, ನಾವು 240 ಸಾಕ್ಷಿಗಳನ್ನ ಕಲೆ ಹಾಕಿದೀವಿ, ಇನ್ನು ಉಳಿದಿರೋದು ಕೇವಲ 22 ಸಾಕ್ಷಿಗಳು ಮಾತ್ರ, ದಯವಿಟ್ಟು ಜಾಮೀನು ಕೊಡಬೇಡಿ, ದಯವಿಟ್ಟು ಜಾಮೀನು ಕೊಡಬೇಡಿ, ಇನ್ನೊಂದಿಷ್ಟು ಕಾಲಾವಕಾಶ ನಮಗೆ ಬೇಕು, ಇನ್ನೊಂದು 6 ತಿಂಗಳು ಬೇಕು. ಆಗ ನ್ಯಾಯಾಧೀಶರ ತಲೆಯಿಂದ ಏನು ಬರುತ್ತೋ ಆವಾಗ ಅದೇ ಅವರ ಬಾಯಿಂದ ಒಂದು ಆದೇಶ ಬರುತ್ತೆ. ಇನ್ನು ದರ್ಶನ್ ಸರ್ ಅವರಿಗೆ ಬಹುತೇಕ ಜನರಲ್ ಆಗಿ ಆಲೋಚನೆ ಮಾಡಿದ್ರೆ ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥ ಈಗಿನ ಈ ವಿಚಾರದ ಆದೇಶಗಳನ್ನು ಇಟ್ಟುಕೊಂಡು ವಿಚಾರಣೆ ಮಾಡಿದ್ರೆ 1 ವರ್ಷಗಳ ಬಳಿಕವೂ ಈ 252 ಬಾಕಿ ಉಳಿದಿರುವ ಸಾಕ್ಷಿಗಳನ್ನು ಕಲೆ ಹಾಕದಿದ್ದರೆ ಆಗ ದರ್ಶನ್ ಸರ್ ಅವರಿಗೆ ನೇರವಾಗಿ ಬೇಲನ್ನ ಕೊಡಬಹುದು, ಜಾಮೀನನ್ನ ಕೊಡಬಹುದು. ಒಂದು ಉದಾಹರಣೆಯನ್ನ ನಿಮಗೆ ಹೇಳ್ತೀನಿ. ಸಾಕ್ಷಿಗಳು ಇಷ್ಟು ಸಾಕ್ಷಿಗಳಿವೆ, ಈ ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು. ಬಿಹಾರದ ಮಾಜಿ ಸಂಸದ ಪಪ್ಪು ಯಾದವ್ ಅನ್ನುವಂತವರು ಇದೇ ಇಂತಹ ಒಂದು ಹತ್ಯೆ ಕೇಸ್ನಲ್ಲಿ ಒಳಗೆ ಹೋಗಿದ್ರು, ಬಿಹಾರದ ಪಪ್ಪು ಯಾದವ್. ಆದ್ರೆ ಅವರಿಗೆ ಸಾಕ್ಷಿಗಳ ಕೊರತೆ ಆಯಿತು.
ಸಾಕ್ಷಿಗಳು ನಾಶ ಆದವು. ಹಾಗಾಗಿ ಅವರ ಒಂದು ಕೇಸ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಾಕ್ಬಿಡ್ತು. ಅವರು ನಿರಪರಾಧಿಯಾಗಿ ಹೊರಗಡೆ ಬಂದರು. ಸಾಕ್ಷಿಗಳನ್ನ ಇನ್ವೆಸ್ಟಿಗೇಷನ್ ತನಿಖಾಧಿಕಾರಿಗಳು ಸಾಕ್ಷಿಗಳನ್ನ ಕಲೆ ಹಾಕ್ಲಿಕ್ಕೆ ಆಗ್ಲಿಲ್ಲ, ಸಾಕ್ಷಿಗಳು ಸಿಗ್ಲಿಲ್ಲ. ಹಾಗಾಗಿ ಅವ್ರ ಕೇಸು ವಜಾವಾಗಿ ಅವರು ನಿರಪರಾಧಿಯಾಗಿ ಹೊರಗಡೆ ಬಂದರು. ಏನಾದ್ರೂ 252 ಸಾಕ್ಷಿಗಳು ಇದೇ ರೀತಿ ಮುಂದಕ್ಕೆ ಹಾಕೊಂಡು ಹೋದ್ರೆ ನಿಜವಾಗಿಯೂ ಕೂಡ ಇವರು ಕೇಸ್ ಕೂಡ ವಜಾ ಆಗಿ ಎಲ್ಲಾ ಈ ಕೇಸ್ಗಳಲ್ಲಿರ್ತಕ್ಕಂಥ 17 ಆರೋಪಿಗಳು ಕೂಡ ನಿರಪರಾಧಿಗಳಾಗಿ ಹೊರಬರುವ ಸಾಧ್ಯತೆಗಳು ಹೆಚ್ಚಳ ಆಗಬಹುದು. ಯಾಕಂದ್ರೆ ಯಾರು ಮಾಡಿದ್ದಾರೆ ಅನ್ನೋ ಸಾಕ್ಷಿಗಳು ಬೇಕಲ್ಲ, ಸಾಕ್ಷಿ ಇಲ್ಲದಿದ್ರೆ ಅದು ವಜಾ ಆಗಿ ಹೋಗುತ್ತೆ. ಆ ರೀತಿ ಏನಾದ್ರೂ ದರ್ಶನ್ ಸರ್ ಅವರ ಕೇಸ್ನಲ್ಲಿ ಆಗುತ್ತಾ ಅನ್ನುವ ಲೆಕ್ಕಾಚಾರಗಳು ಕೂಡ ಬಹಳಷ್ಟು ಭುಗಿಲೇಳ್ತಾ ಇವೆ. ಯಾವಾಗ ದರ್ಶನ್ ಸರ್ ಅವರ ಈ ಒಂದು ಜಾಮೀನು ಅರ್ಜಿಯನ್ನ ವಜಾಗೊಳಿಸಿ 1 ವರ್ಷದಲ್ಲಿ 252 ಸಾಕ್ಷಿಗಳನ್ನ ಕಲೆ ಹಾಕಬೇಕು ಅಂತ ನ್ಯಾಯಾಲಯ ಆ ಒಂದು ಸಮಯವನ್ನ ಗಡುವು ಕೊಡ್ತೋ, ಈಗ ಆ ಸಮಯದಲ್ಲಿ 252 ಸಾಕ್ಷಿಗಳನ್ನ ಕಲೆ ಹಾಕೋದು ಕಷ್ಟಕರ ವಿಚಾರ ಅನ್ನೋದು ಗೊತ್ತಿರತಕ್ಕಂತ ವಿಚಾರ. 252 ಸಾಕ್ಷಿಗಳನ್ನ ಕಲೆ ಹಾಕದೆ ಇದ್ರೆ ಖಂಡಿತವಾಗಿಯೂ 1 ವರ್ಷದ ನಂತರ ದರ್ಶನ್ ಸರ್ ಅವರಿಗೆ ಜಾಮೀನು ಸಿಗುತ್ತೆ ಅನ್ನುವ ಒಂದು ಪ್ರಬಲವಾಗಿರುವಂತಹ ಇವತ್ತಿನ ಆದೇಶ ನಮಗೆ ತಿಳಿಸ್ಕೊಡುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಆದ್ರೆ ದರ್ಶನ್ ಸರ್ ಅವರ ಸಿನಿ ಕೆರಿಯರ್ ಅಂತ್ಯ ಆಯ್ತು. ದರ್ಶನ್ ಸರ್ ಅವ್ರ ಮೇಲೆ ಬರಲ್ಲ, ಸಿನಿಮಾ ರಂಗ ಮುಟ್ಟಲ್ಲ, ಅದು ಇದು ಊಹಾಪೋಹಗಳಿಗೆ ಲಕ್ಷ್ಯ ಕೊಡಬೇಡಿ, ತಲೆ ಕೊಡಬೇಡಿ, ಅಭಿಮಾನಿಗಳು ತಲೆ ಕೆಡಿಸ್ಕೊಳ್ಳಿಕ್ ಹೋಗಬೇಡಿ. ನಿಜಕ್ಕೂ ಕೂಡ ಈ ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ, ಅವರು ಆರೋಪಿಯಲ್ಲ ಅಪರಾಧಿ ಅಂತ ನ್ಯಾಯಾಲಯ ತೀರ್ಪು ಕೊಟ್ರೆ ಆಗ ಮಾತ್ರ ದರ್ಶನ್ ಸರ್ ಅವರ ಸಿನಿ ಕೆರಿಯರ್ ಅಂತ್ಯ ಆಗುತ್ತೆ. ಇನ್ನೂ ಕೂಡ ಸಾಕ್ಷಿಗಳು ಪ್ರಬಲವಾಗಿ ಸಿಗಬೇಕಿದೆ. ಇಷ್ಟೇ ಸಾಕ್ಷಿಗಳ ಮೇಲೆ ಈ 2 CCTV ದೃಶ್ಯ ಮತ್ತು ಅದರ ಜೊತೆಗೆ DNA ಪರೀಕ್ಷೆಯಲ್ಲಿ ಇಷ್ಟು ಸಾಕ್ಷಿಗಳಿದ್ರೆ ದರ್ಶನ್ ಸರ್ ಅವರಿಗೆ ಶಿಕ್ಷೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡುವುದು ಸಹಜ. ಆದ್ರೆ ಇದಕ್ಕೆ ಪರೋಕ್ಷವಾಗಿ ನಿಂತ್ಕೊಂಡಿದಾರಲ್ಲ, ಆ ರಕ್ತ ಹೇಗೆ ಬಂತು, ಆ ಬಟ್ಟೆಯಲ್ಲಿ ಆ ರಕ್ತಗಳು ಹೇಗೆ ಬಂದವು, ಆ ರಕ್ತ ಬರುವಾಗ ನೀವು ತೆಗೆದುಕೊಂಡು ಬರುವಾಗ ರಕ್ತ ಇತ್ತಾ, ಇಲ್ಲ ಬಟ್ಟೆಗಳು ತಂದಾದ ಮೇಲೆ ಅದರ ಮೇಲೆ ರಕ್ತ ಸುರಿದ್ರ, ಹೊಡೆಯುವ ರಕ್ತ ಹೇಗೆ ಬಿದ್ದಿರತ್ತೆ, ಹಾಕಿರುವ ರಕ್ತ ಕೈಯಿಂದ ಹಾಕಿರುವ ರಕ್ತ ಬಟ್ಟೆ ಮೇಲೆ ಹೇಗೆ ಬಿದ್ದಿರತ್ತೆ, ನಿಜಕ್ಕೂ ಕೂಡ ಹೊರಗಡೆ ಬರುವಾಗ ಆ CCTV ದೃಶ್ಯದಲ್ಲಿ ದರ್ಶನ್ ಸರ್ ಅವರ ಬಟ್ಟೆ ಮೇಲೆ ರಕ್ತದ ಕಲೆಗಳಿದ್ವಾ ಇಲ್ವಾ, ಮತ್ತು ಅವರು ಓಡಾಟ ನಡೆಸಿರುವ ಆ ದಿನ ಆ ಮತ್ತು ರೇಣುಕಾ ಸ್ವಾಮಿ ಹತ್ಯೆ ಆದ ದಿನ ಎರಡೂ ಕೂಡ ಒಂದೇ ಅನ್ನೋ ಲೆಕ್ಕಾಚಾರವನ್ನು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಈ ದರ್ಶನ್ ಸರ್ ಪರವಾಗಿ ಇರತಕ್ಕಂತ ರೋಹಟ್ಗಿ ಅನ್ನೋ ವಕೀಲರು ಕೂಡ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ನ್ಯಾಯಾಲಯ ಎಲ್ಲವನ್ನು ಸರಿಯಾಗಿ ಸರಿದೂಗಿಸಿ ನ್ಯಾಯಾಲಯ ತಕ್ಕಡಿಯಲ್ಲಿ ಯಾವ ಕಡೆ ನ್ಯಾಯವು ಸಿಗುತ್ತೋ ಆ ಕಡೆ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡಲಿದೆ. ಹೀಗಾಗಿ ದರ್ಶನ್ ಸರ್ ಅವರ ಜೀವನ ಅಂತ್ಯ ಆಯಿತು ಅನ್ನುವಂತಹ ಊಹಾಪೋಹದ ಲೆಕ್ಕಾಚಾರಗಳನ್ನ ಈಗಲೇ ಅಭಿಮಾನಿಗಳು ಬಿಟ್ಬಿಡಿ. ನಿಜವಾಗಿಯೂ ಅವರಿಗೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಆಗಿದ್ದರೆ, ಅವರಿಗೆ ಆ ತಾಯಿ ಚಾಮುಂಡೇಶ್ವರಿಯ ಅನುಕರಣೆ ಇದ್ದರೆ ಖಂಡಿತವಾಗಿಯೂ ನಿರಪರಾಧಿಯಾಗಿ ಹೊರಗಡೆ ಬರ್ತಾರೆ. ಎಷ್ಟೇ ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ರು, ಎಷ್ಟೇ ಸಾಕ್ಷಿಗಳನ್ನ ಅವರು ಜೋಡಣೆ ಮಾಡ್ತಾ ಇದ್ರು, ಎಷ್ಟೇ ಅವರ ಮೇಲೆ ಪಿತೂರಿಗಳು ನಡೀತಾ ಇದ್ರು, ಆ ಪಿತೂರಿಗಳಿಗೆ ಆ ಪಿಸ್ರಿ ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಆ ದೇವತೆನೇ ನೋಡಿಕೊಳ್ಳಲಿ. ನ್ಯಾಯಾಲಯ ದೇವತೆ ದರ್ಶನ್ ಸರ್ ಪರವಾಗಿ ನಿಂತು ಅವರಿಗೆ ವಿಜಯ ಸಾಧಿಸುವ ಒಂದು ಅವಕಾಶ ನೀಡಲಿ. ದರ್ಶನ್ ಸರ್ ಅವರು ನಿರಪರಾಧಿಯಾಗಲಿ ಅನ್ನುವ ಆಶೆ ನಮ್ಮದಾಗಿದೆ. ಇದು ಅಭಿಮಾನಿಗಳ ಆಶೆಯೂ ಕೂಡ. ಮತ್ತಷ್ಟು ದರ್ಶನ್ ಸರ್ ಅವರಿಗೆ ಕೇಸ್ಗೆ ಸಂಬಂಧಪಟ್ಟಿರುವ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ. ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಇನ್ನಷ್ಟು ಹೆಚ್ಚಿನ ವಿಚಾರಗಳನ್ನ ನಾನು ಕೂಡ ಕಲೆ ಹಾಕಿ ನಿಮ್ಮ ಮುಂದೆ ಬಿತ್ತರಿಸುವ ಕೆಲಸ ಮಾಡ್ತೀನಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ.